ನಾಯಕರುಗಳ ಮೇಲೆ ಇಂಥ ಆರೋಪಗಳನ್ನು ಮಾಡೋದು ಬಿಜೆಪಿಯ ಸರ್ಕಾರ ಮಾಡ್ತಾ ಇದೆ ಅಂತ. ಅಂಥ ಸಂದರ್ಭಗಳನ್ನ ಸೃಷ್ಟಿ ಮಾಡ್ಕೊಳ್ದಲೇ ಉಳಿದು ಬಿಟ್ರೆ ಶುದ್ಧಾಸ್ತರಾಗಿ ಅವಕಾಶ ಸಿಗುತ್ತೋ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ನೋಡಿ, ನಾನು ಒಂದು ಹೇಳ್ತೀನಿ. ಇವಾಗ ಈ ಒಂದು ಈಗ ಫಾರ್ ಎಕ್ಸಾಂಪಲ್ ಆರ್ ಅಶೋಕ್ ಅವ್ರದ್ದು ಅಂತ ಸಂದರ್ಭ ಇಲ್ಲದೇ ಕಾಂಗ್ರೆಸ್ನವ್ರು ಆರೋಪ ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ, ಇದು ಏನಾಗಿರ್ಬೋದು ನನ್ನ ಪ್ರಕಾರ, ಯಾವುದೇ ದಾಖಲೆ ನಮಗೆ ಸಿಕ್ಕಾಗ ಈಗ ಮುಖ್ಯಮಂತ್ರಿಯವರು ಯಾವುದೇ ಥರವಾದ ಅವರದು ಇನ್ವಾಲ್ವ್ಮೆಂಟು ಈ ಒಂದು ಪ್ರಕರಣದಲ್ಲಿ ಇಲ್ಲ. ಅವರ ಮಿಸ್ಸಸ್ಸು ಅವರ ತಮ್ಮ ಕೊಟ್ಟಿರೋ ಇದರಲ್ಲಿ ಇವರು ದುರುಪಯೋಗ ಮಾಡಿದಾರಂತ ನನ್ನ ಪ್ರಕಾರ ಇದು ತಪ್ಪು ಆರೋಪ. ಬಿ ಜೆ ಪಿಯವ್ರು ಹೇಳ್ತಾರೆ ಇಲ್ಲ ಇದು ತಪ್ಪು ಮಾಡೇ ಇದ್ದಾರೆ ಅವರು ಅಂತ ಅವ್ರು ಹೇಳ್ತಾರೆ. ಸಹಜವಾಗಿ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಆದರೆ ಸತ್ಯತೆ ಯಾವಾಗ ಗೊತ್ತಾಗೋದು? ಇದು ತನಿಖೆ ಆದಮೇಲೆ ತಾನೇ ಗೊತ್ತಾಗೋದು. ಹೌದು. ಸೊ ತನಿಖೆ ಆಗೋದರಲ್ಲಿ ನಾವು ಈಗಾಗಲೇ ಹೇಳಿದ್ವಿ, ಸಹಕಾರ ಮಾಡ್ತೀವಿ, ಏನು ಕೋರ್ಟ್ ಆದೇಶ ಮಾಡಿದರೆ ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೂ ಮತ್ತೆ ಅಶೋಕ್ ಅವ್ರಿಗೇನು ಹೇಳಿ ಪ್ರಕರಣ ಇದೆ, ಅದಕ್ಕೆ ಏನೂ ಸಂಬಂಧ ಇಲ್ಲ. ಇದು ನೋಡಿ, ಟೈಮಿಂಗ್ ಪ್ರಶ್ನೆ ಗೋವಿಂದರಾಜು ಸರ್, ಟೈಮಿಂಗ್ ಪ್ರಶ್ನೆ ನೋಡಿ. ಯಾವಾಗ ಮುಖ್ಯಮಂತ್ರಿಗಳ ಮೂಡ ವಿಚಾರ ಸದನದಲ್ಲಿ ಜೋರ್ ಸದ್ದು ಮಾಡ್ಲಿಕ್ಕೆ ನೀವು ಹಾಗೆ ನಿಮ್ಮ ಮಿತ್ರ ಪಕ್ಷಗಳು ಪ್ರಾರಂಭ ಮಾಡ್ತೀರಿ, ಆಗ ಪ್ರೆಸ್ ಮೀಟ್ ಮಾಡ್ತಾರೆ, 21 ಹಗರಣವನ್ನ ಆಚೆ ಇಡ್ತಾರೆ. ಟೈಮಿಂಗ್ ಪ್ರಶ್ನೆ ಮಾಡಬಾರ್ದಾ? ಯಾವಾಗ ಕೋರ್ಟ್ಗಳಲ್ಲಿ ಹಿನ್ನಡೆ ಅಂತಾಗತ್ತೆ ಆಗ ಮುನಿರತ್ನ ಅವರ ಅರೆಸ್ಟು ಇದು ಕೋಇನ್ಸಿಡೆಂಟಲ್ ಇರಬಹುದೇನೋ, ಬಟ್ ಟೈಮಿಂಗ್ ಬಗ್ಗೆ ಆಗ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಈಗ ಇಡಿ ಎಂಟರ್ ಆಗಿದೆ. ಸೇಮ್ ಪ್ರಶ್ನೆ ನಾವು ಬಿಜೆಪಿ ಅವ್ರ ಮೇಲೆ ಹಾಕ್ಬೋದಾ? ನಾನು ಅವರನ್ನು ಕೇಳ್ತೀನಿ ಗೋವಿಂದರಾಜ್ ಅವರೇ, ಇದೆಲ್ಲವೂ ಕೂಡ ಕಾಕತಾಳೀಯವಾಗಿ ಸರ್ಕಾರ ಅಸ್ಥಿರಗೊಳಿಸಬೇಕು, ಈ ಸರ್ಕಾರ ಕೆಟ್ಟ ಹೆಸರು ತರಬೇಕು, ಇದು ಬಿಜೆಪಿಯವರು ಉದ್ದೇಶಪೂರ್ವಕವಾಗಿ ಯಾವುದೇ ಕಳಂಕ ಇಲ್ಲದೆ ಹೋದ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಮೇಲೆ ಈ ಸುಳ್ಳು ಆರೋಪವನ್ನು ಮಾಡಿ ಏನು ಅಂಗಸಂಸ್ಥೆಗಳನ್ನು ದುರುಪಯೋಗ ಮಾಡಿ ಅವರಿಗೆ ಕೆಟ್ಟ ಹೆಸರು ಬರಬೇಕು ಅಂತ ಪ್ರಯತ್ನ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಗೋವಿಂದರಾಜು ಸರ್ ನೋಡಿ, ಪ್ರಕಾಶ್ ಸರ್ ಹೇಳ್ತಾ ಇದ್ರು ಸರ್, ಇದು ಹಗರಣದಲ್ಲಿ ಪಾಲುದಾರಿಕೆ ಇರೋದ್ರಿಂದಲೇ ನಾವು ಆರೋಪ ಮಾಡಿರ್ತಕ್ಕಂಥದ್ದು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ತಪ್ಪಿನ ಅರಿವಾಗಿ ಇವತ್ತು ಸೈಟನ್ನು ವಾಪಸ್ ಕೊಡುವಂಥ ಕೆಲಸ ಮಾಡಿದ್ದಾರೆ. ಸೊ ಇದು ನಾವು ಸುಮ್ಮನೆ ಆರೋಪ ಮಾಡಿದ್ದಂತಲ್ಲ, ಇದು ಏನು ಬೆಳಕಿಗೆ ಬಂತು, 3 ಎಕರೆ 16 ಗುಂಟೆ ಕೆಸರೆ ಗ್ರಾಮದ ಜಮೀನು, ಇದು ಬಂದಂಥ ಸಂದರ್ಭದಲ್ಲಿ ಇದೆಲ್ಲ ಒಂದು ಕಡೆ ಲೋಪ ಕಂಡು ಬಂದಿದೆ ಅಂತೇಳಿ ಕಂಪ್ಲೇಂಟ್ ಆದಾಗ ಇದ್ರ ಬಗ್ಗೆ ಹೋರಾಟ ಮಾಡಿದ್ದು ವಿರೋಧ ಪಕ್ಷವಾದ JDS ಮತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡು ಇದು ಹಗರಣ ಆಗಿದೆ ಅನ್ನೋದನ್ನ ನಾವು ಗಮನಕ್ಕೆ ತರೋದಕ್ಕೆ ಇದು ಮಾಡಿದ್ವಿ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಹೇಳ್ತಾ ಬಂದರು, ಸೊ ರಾಜ್ಯಪಾಲರ ಒಂದು ಇರ್ಬೋದು, ರಾಜಭವನಕ್ಕೆ ಒಂದು ಆರೋಪ ಕಲ್ಲೆರಿಸುವಂಥ ಕೆಲಸ ಮಾಡ್ತಾ ಬಂದರು, ಕೇಂದ್ರ ಸರ್ಕಾರದ ಮೇಲೆ ಕಲ್ಲೆರಿಸುವಂತ ಮಾಡ್ತಾ ಬಂದರು, ಅದೇ ರೀತಿ IT EDಗಳು ಇದ್ರ ಬಗ್ಗೆನೂ ಬಳಸ್ಕೊಳ್ತಾ ಬಂದರು. ಇದೆಲ್ಲವನ್ನು ನೋಡಿದ್ರೆ ಸಿದ್ದರಾಮಯ್ಯನವ್ರಿಗೆ ಇವತ್ತು ಆತ್ಮಸಾಕ್ಷಿಯ ಬಗ್ಗೆ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಯಾಕೆಂದರೆ ತಪ್ಪೆಲ್ಲ ಮಾಡಿದ್ದಾದಮೇಲೆ ಆತ್ಮಸಾಕ್ಷಿ ಕೇಳೋದು ಎಷ್ಟು ಕರೆಕ್ಟು? ಈಗ ಸಹಜವಾಗಿ ಕೆಲಸ ಮಾಡಬೇಕಾದ್ರೆ ಆತ್ಮತೃಪ್ತಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ರೀತಿಯ ಹಗರಣಕ್ಕೆ ಎಲ್ಲವನ್ನು ಇನ್ಫ್ಲೂಯೆನ್ಸ್ ಮಾಡಿ ಶಿಫಾರಸು ಮಾಡಿ ಎಲ್ಲವನ್ನು ಕೆಲಸ ಮುಗಿದಾದ ಮೇಲೆ ಇವತ್ತು ಆತ್ಮಸಾಕ್ಷಿಯ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಹಾಗಾದ್ರೆ ನೀವು ಅಶೋಕ್ ಅವ್ರ ಪ್ರಕರಣಕ್ಕೂ ಇದೇ ಫಾರ್ಮುಲಾ ಅಪ್ಲೈ ಮಾಡ್ತೀರಾ? ಮುನಿರತ್ನ ಅವ್ರ ಪ್ರಕರಣಕ್ಕೂ ಇದೇ ಫಾರ್ಮುಲಾ ಅಪ್ಲೈ ಮಾಡ್ತೀರಾ? ನೀವ್ ಹೇಗೆ ಹೇಳ್ತೀರಾ? ಇಲ್ಲಿ ರಾಜಕೀಯ ಷಡ್ಯಂತರ, ಕಾಂಗ್ರೆಸ್ ಅಧಿಕಾರ ದುರ್ಬಳಕೆ, ಇದನ್ನ ಹೆಂಗ್ ಹೇಳ್ತೀರಿ? ನೋಡಿ ಮೇಡಮ್, ಈಗ ಆಲ್ರೆಡಿ ಮುನಿರತ್ನ ಅವ್ರ ವಿಚಾರವಾಗಿ ಯಾವ ರೀತಿ ಕೇಸ್ಗಳು ಆಗ್ತಾ ಇದೆ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ಯಾವ ರೀತಿ ಅನ್ನೋದು ನೀವೇ ತೋರಿಸ್ತಾ ಇದ್ದೀರಾ. ಇವತ್ತು ಎಲ್ಲವೂ ಕೂಡ ಎಲ್ಲ ಒಂದು ಕಡೆ ನಾವು ಈ ಒಂದು ಮೂಢ ವಿಚಾರನ ಹೋರಾಟ ಮಾಡ್ತಾ ಇದ್ದೀವಿ, ಒಂದೇ ಒಂದು ಕಾರಣ ಇಟ್ಕೊಂಡು ಈ ರೀತಿಯಾದ ಒಂದು ದ್ವೇಷ ರಾಜಕಾರಣವನ್ನು ಮಾಡ್ಕೊಂಡೇ ಹೋಗ್ತಾ ಇದೆ. ತಪ್ಪು ನಡೆದೇ ಇದ್ರೆ ಮೇಡಮ್ ಖಂಡಿತವಾಗ್ಲೂ ಶಿಕ್ಷೆ ಆಗೋಂಥ ಕೆಲಸ ಆಗಲಿ, ಅದರಲ್ಲಿ ಯಾವುದು ಪ್ರಶ್ನೆನೇ ಇಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಅದನ್ನು ಯಾವತ್ತೂ ಅದನ್ನು ಸಹಿಸ್ಕೊಂಡೂ ಇಲ್ಲ. ಯಾಕೆಂದರೆ ಯಾವುದೇ ವ್ಯಕ್ತಿ ಇರ್ಬೋದು, ಎಲೆಕ್ಟೆಡ್ ಇರ್ಬೋದು, ಕಾರ್ಯಕರ್ತರು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಆಗಲೇಬೇಕು ಕಾನೂನು ಅಡಿಯಲ್ಲಿ ಯಾವ ರೀತಿ ಇದೆ ಅಂತ. ಆದರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಇವತ್ತು ಸೈಟು ಎಲ್ಲ ಒಂದು ಕಡೆ ನಾವು ಯಾಕೆ ರಾಜೀನಾಮೆ ಕೇಳಿದ್ದು ಒಂದು ಇದಿದ್ರೆ, ಇವತ್ತು ಒಂದೇ ದಿನದಲ್ಲಿ ಪತ್ರ ಕೊಡ್ತಾರೆ, ಅದೆಲ್ಲ ಹೋಗಿ ವಾಪಸ್ ತಗೊಳ್ಳೋಂಥ ಪ್ರಕ್ರಿಯೆ ನಡೆಯುತ್ತೆ, ಖಾತನೂ ಕೂಡ ಕ್ಯಾನ್ಸಲ್ ಮಾಡುವಂಥದ್ದಾಗುತ್ತೆ. ಇದು ಯಾಕೆ ಅಂದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಕೂತಿರೋದ್ರಿಂದ ಈ ರೀತಿಯ ಒಂದು ಪ್ರಕ್ರಿಯೆ ನಡೀತಾ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಪತ್ರ ಕೊಟ್ಟರೆ ಈ ಒಂದು ಬಿರುಸಿನಲ್ಲಿ ಕೆಲಸಗಳು ಮೂಡಾದಲ್ಲಿ ನಡೆಯುತ್ತಾ? ಇದು ನಮ್ಮ ಪ್ರಶ್ನೆಗೆ ಉದ್ಭವ ಆಗ್ತಾ ಇರೋದು. ಯಾಕೆಂದ್ರೆ ಇಷ್ಟೆಲ್ಲ ಹಗರಣದಲ್ಲಿ ಸರ್ಮಾಲೆ ಇದ್ರೂ
ಏಕಾಏಕಿ ಒಂದು ತೀರ್ಮಾನಗಳು ನಡೀತಾ ಇದಾವೆ ಅಂದ್ರೆ ಎಲ್ಲ ಒಂದ್ ಕಡೆ ನಾವು ಅದಕ್ಕೋಸ್ಕರನೇ ಮುಖ್ಯಮಂತ್ರಿಯಾಗಿ ಕೂತಿರೋದ್ರಿಂದ ಅವ್ರಿಗೆ ಸಾರಿ ಅಲ್ಲಲ್ಲ, ಒಂದ್ ನಿಮಿಷ. ಮುಖ್ಯಮಂತ್ರಿಯಾಗಿ ಕೂತಿರೋದ್ರಿಂದ ಕೌಂಟರ್ ಕ್ವೆಶ್ಚನ್ ಕೇಳಿ, ಕೌಂಟರ್ ಕ್ವೆಶ್ಚನ್ ಕೇಳಿ, ಅದಕ್ಕೂ ಸೇರಿಸಿ ಉತ್ತರ ಕೊಡಿ. ರಾಜ್ಯಪಾಲರ ಮೇಲೆ ನೀವು ಯಾಕೆ ಹೇಳಲ್ಲ? ಒಂದೇ ದಿವಸದಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಒಂದು ದಿವಸ ಅಲ್ಲ ಸರ್, ಅದಕ್ಕೆ ಕೋರ್ಟ್ನಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಕೋರ್ಟ್ ತೀರ್ಮಾನ ಕೊಟ್ಟಿದೆ, ತರಾತುರಿ ಅಲ್ಲ ಅಂತ ಹೇಳಿ. ಪ್ರಕಾಶ್, ನೀವು ಅರ್ಥ ಮಾಡ್ಕೊಂಡು, ಯಾವುದೇ ಒಂದು ರೆವಿನ್ಯೂ ಇಲಾಖೆಯಲ್ಲಿ ಒಂದು ಕಡತವನ್ನ ವಿಲೇವಾರಿ ಮಾಡ್ಬೇಕಾದ್ರೆ ಒಂದಿನದಲ್ಲಿ ಸಾಧ್ಯನಾ? ನೀವು ಹೇಳ್ತಾ ಇರೋದು ಓಕೆ, ಇದು ಅವ್ರು ವಾಪಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಅವರು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಅವರ ಪತ್ನಿ ನನ್ನ ಪತಿಗೆ ಈ ಥರ ಅವರು ಹರಾಸ್ ಮಾಡ್ತಾ ಇದ್ದಾರೆ, ಇದರ ಮೇಲೆ ಅವ್ರಿಗೆ ಕೆಟ್ಟ ಹೆಸರು ತರಕ್ಕೆ ಬರ್ತಾ ಇದೆ, ಅದಕ್ಕೆ ಅವ್ರು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀವು ಇಲ್ಲ ರೀ ಅದು ತಪ್ಪಿಗೆ ಅಂತ ಹೇಳೋದು ಸರಿ ಇಲ್ಲ. ಯಾಕೆ ಸರಿ ಎಲ್ಲ ಒಂದ್ ಕಡೆ ನಡೆದಿದೆ, ಎಲ್ಲ ತಪ್ಪಿ ಸಿಗಾಕಂತಿ ಅಂತ ಅರಿವಾಗ್ತಿದಂಗೆ ಸೈಟ್ ಅನ್ನು ವಾಪಸ್ ಕೊಡ್ತಾರೆ ಅಂದ್ರೆ ಇದು ಆಶ್ಚರ್ಯವಾಗಿ ಕಾಣ್ತಾ ಇಲ್ವಾ ನಿಮ್ಗೆ? ಆಶ್ಚರ್ಯ ನಿಮ್ಗೆ ಇನ್ನೂ ಗೊತ್ತಾಗತ್ತೆ. ಇವತ್ತು ಅಶೋಕ್ ಅವರ ಬಗ್ಗೆ ಮಾಡಿರೋದು ಸಿಮಿಲರ್ ಕೇಸ್ ಬಗ್ಗೆ ಅವರೂ ಕೂಡ ವಾಪಸ್ ಕೊಟ್ಟಿದ್ದಾರೆ, ಅವರೂ ಕೂಡ ಇದೇ ಥರ ಮಾಡಿದ್ದಾರೆ. ಇದು ಬೆಳಕಿಗೆ ಬರುತ್ತೆ. ಇದು ಬಂದಾಗ ಏನಾಗುತ್ತೆ ಹೇಳ್ತೀನಿ ನಿಮಗೆ. BJP ಅವರು ಅಶೋಕ್ ಅವ್ರ ಮೇಲೆ ಬಂದ ಮೇಲೆ ಅವ್ರು ಕೊಟ್ಟಿದ್ದಾರೆ, ಆಯ್ತು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಕ? ಇದೇ ತರ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, ಅದು ತನಿಖೆ ನಾವೇನು ಬೇಡ ಅಂತ ಹೇಳ್ತಾ ಉತ್ತರ ಕೊಡುವಂತ ಕೆಲಸ ಮಾಡೇ ಮಾಡ್ತಾರೆ. ಶಾಸಕರಾಗಿ ಮುಂದುವರಿತಿದ್ದಾರಾ ಮುನಿರತ್ನ ಅವರು? ಅರೆಸ್ಟ್ ಆಗಿ ಜೈಲಲ್ಲಿರೋ ಮುನಿರತ್ನ ಅವರು ಈಗ ನೋಡಿ ಮೇಡಮ್ ಮುಂದುವರಿತಿದ್ದಾರಲ್ವಾ? ಸ್ಟಿಲ್ ಈಸ್ ಎಮ್ಎಲ್ಎ. ರಾಜೀನಾಮೆ ಅವ್ರ ಕೈಲಿ ಕೊಡಿಸೋ ಪ್ರಯತ್ನ ಬಿಜೆಪಿಯಿಂದ ಆಗ್ತಿಲ್ಲ. ಆರ್ ಅಶೋಕ್ ಅವ್ರ ಮೇಲೆ ಈಗ ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ನಾಳೆ ಅವರು ಕೇಳ್ತಾರೆ. ಪ್ರಜ್ವಲ್ ಪ್ರಕರಣ ಬಂದಾಗ ಜೆಡಿಎಸ್ ಅವರು ಅಟ್ಲೀಸ್ಟ್ ಪ್ರಜ್ವಲ್ ಅವ್ರ ಕುಟುಂಬದ ಸದಸ್ಯರಾದ್ರೂ ಸಸ್ಪೆಂಡ್ ಮಾಡಿದ್ರು. ಅಷ್ಟರ ಮಟ್ಟಿಗೆ ನೈತಿಕತೆಯನ್ನ ಆ ಪಾರ್ಟಿ ತೋರಿಸ್ತು. ಬಿಜೆಪಿಯವರು ಇವ್ರನ್ನ ಮುನಿರತ್ನ ಅವ್ರನ್ನ ಏನು ಮಾಡಿಲ್ಲ. ಇಲ್ಲ ನೋಡಿ ಸರ್, ನಾ ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಂಗೆನೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಅವರು ಒಳಗಡೆ ಇರೋದ್ರಿಂದ ಇದಕ್ಕೆ ಉತ್ತರ ಬಂದಿಲ್ಲ. ಖಂಡಿತವಾಗ್ಲೂ ಉತ್ತರ ಬರ್ತಿದ್ದಂಗೆ ಖಂಡಿತವಾಗ್ಲೂ ಅದಕ್ಕೆ ಒಂದು ಹಿರಿಯರೆಲ್ಲ ಸೇರ್ಕೊಂಡು ಒಂದು ತೀರ್ಮಾನ ಮಾಡ್ತಾರೆ. ನೋಡಿ ಸರ್, ಯಾರೇ ತಪ್ಪು ಮಾಡಿದಾಗ ಬಿಡುವಂತ ಪ್ರಶ್ನೆ ಇಲ್ಲ ಸರ್. ಎಲ್ಲದಕ್ಕೂ ಒಂದು ಸಂವಿಧಾನದ ಪ್ರಜಾಪ್ರಭುತ್ವದಲ್ಲಿ ಶಿಕ್ಷೆ ಆಗ್ಬೇಕು. ಎಲ್ಲ ಮಾನದಂಡ ಪ್ರಶ್ನೆ ಅಲ್ಲ ಸರ್. ಈಗ ಅದಕ್ಕೆ ಕುಲಂಕುಷವಾಗಿ ಉತ್ತರವನ್ನು ಕೇಳಿದೆ ಪಕ್ಷಕ್ಕೆ ಉತ್ತರ ಬಂದಾದ್ಮೇಲೆ ಖಂಡಿತವಾಗ್ಲೂ ಅದು ಕ್ರಮ ಜರುಗಿಸುವಂತ ಕೆಲಸ ಹಾಗೆ ಆಗುತ್ತೆ. ಪ್ರಕರಣಕ್ಕೂ ಅದಕ್ಕೂ ನೀವು ಹೋಲಿಕೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು, ಅವ್ರ ಮೇಲೂ ಪ್ರಕರಣ ಇದೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಇತ್ತು. ಈಗ ನಾಳೆ ದಿನ ಅಶೋಕ್ ಅವ್ರ ಮೇಲೂ ಕೇಳ್ತಾರೆ. ವಿರೋಧ ಪಕ್ಷದ ಸ್ಥಾನದಿಂದ ಕೆಳಗಿಳಿರಿ, ಅವರು ತನಿಖೆ ಆಗ್ಲಿ, ಆಮೇಲೆ ವಾಪಸ್ ಬರ್ಲಿ. ಅಲ್ಲಿಗೆ ನೀವೇ ಹೂಡಿದ ಅಸ್ತ್ರ ನಿಮಗೆ ತಿರುಗ್ಬಾಣ ಆಗ್ತಾ ಇದೆ ಅಂತ ಹೇಳಿ ನಿಮಗೆ ನಿಮ್ಮ ಮಿತ್ರ ಪಕ್ಷಕ್ಕೆ ಏನಿಲ್ಲ. ಸ್ಮಿತಾ ಅವರು ಇಲ್ಲಿ ಕಾಂಗ್ರೆಸ್ ಅವರು ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಲ್ಲಿ ಅವ್ರು ಒಂದು ಸ್ವಲ್ಪ ನಿಸ್ಸೀಮರಿದ್ದಾರೆ. ಅದು ಯಾರೋ ಕೂತ್ಕೊಂಡು ಕಾಂಗ್ರೆಸ್ ಅಲ್ಲಿ ಇದೆಲ್ಲ ಡೈವರ್ಷನ್ ಆಗಾಗಲೇ ಬರ್ತಾ ಇರಬೇಕು ಅಂತ. ನಮಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ನ ಹಿರಿಯರಿದ್ದಾರೆ, ದಶಕಗಳ ರಾಜಕಾರಣ ಮಾಡಿರೋರಿದ್ದಾರೆ. ಆಡಳಿತಾರೂಢ ಪಕ್ಷದವರು, ಸಚಿವರುಗಳು ಮಾಧ್ಯಮ ಸುದ್ದಿಗೋಷ್ಠಿಗಳ ಏನಕ್ಕೆ ಮಾಡಬೇಕು ಅಂದ್ರೆ ಡೆವಲಪ್ಮೆಂಟ್, ಅಭಿವೃದ್ಧಿಗಳನ್ನ ಮಾಡಿದೀವಿ ಅಂತ ಬರಬೇಕು, ಜನರಿಗೆ ತೋರಿಸ್ಬೇಕು. ಅದು ಗ್ಯಾರಂಟಿಯಿಂದ ಹಿಡಿದು ರಸ್ತೆವರೆಗೂ ಸರ್ ಮುಗಿಸ್ಬಿಡ್ತೀವಿ, ತೋರಿಸ್ಬೇಕು. ಏನಕ್ಕೆ ಅಂತಂದ್ರೆ ದಾಖಲೆಗಳನ್ನ ಯಾರಿಗೆ ತೋರಿಸ್ತಿದ್ದೀರಾ? ನೀವುಗಳು ಜನರ ಮುಂದೆ ಜೋಕರಾಗಿ ಕಾಣ್ತಿದ್ದೀರಾ. ನೀವು ಆಡಳಿತದಲ್ಲಿದ್ದೀರಾ, ನೀವು ಆ ಸರ್ಕಾರ ನಡೆಸ್ತಿದ್ದೀರಾ. ನಿಮ್ಮನ್ನ ನಾವು ನೋಡಿಕೊಂಡು ನಿದ್ದೆ ಮಾಡ್ತಾ ಕೂತ್ಕೋಬೇಕಾ ವಿರೋಧ ಪಕ್ಷದವರು? ನಿಮ್ಮನ್ನ ಪ್ರತಿ ಹೆಜ್ಜೆನಲ್ಲೂ ನೀವೇನು ಕೆಲಸ ಮಾಡ್ತಿದ್ದೀರಾ ಅಂತ ನಾವು ತೆಗಿಯೋದೊಂದು ಮೊದಲ ಕೆಲಸ. ದುರುಪಯೋಗ ಯಾರು ಮಾಡ್ಕೊಳ್ತಾರೆ? ಅವ್ನು ಕಳ್ಳ ಅಂತ ಗೊತ್ತಿದ್ದಾಗ, ಇಲ್ಲ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದಾಗ ಅದಕ್ಕೆ ಏನು ಕಾನೂನು ರೀತಿಯಲ್ಲಿ ಆಗಬೇಕು ಅದು ಆಗುತ್ತೆ. ನಿಮಗೆ ಬಂದಾಗ ED ಅವರು ಬಂದ್ಬಿಡ್ತಾರೆ, ನಿಮಗೆ ಬಂದಾಗ CBI ಅವ್ರು ಬಂದ್ಬಿಡ್ತಾರೆ. ನಾನು ಹೇಳ್ತೀನಿ, ದೇವೇಗೌಡರನ್ನ ಇಳಿಸ್ಬೇಕಾದ್ರೂ ಕ್ಲೀನ್ ಚಿಟ್ಟಲ್ಲಿ ಇಳಿದ್ರು, ಯಾವ ಆರೋಪ ಇಲ್ಲದೆ ಇದ್ರು. ಕುಮಾರಣ್ಣ ಇಳಿಸ್ಬೇಕಾದ್ರೂ ನೀವು ಕುಮಾರಣ್ಣವ್ರ ಮೇಲೆ ಆರೋಪ ಇರಲಿಲ್ಲ, ಕ್ಲೀನ್ ಚಿಟ್ಟಾಗಿ ಇಳ್ತಿದ್ರು. ಆದರೂ ಇವತ್ತು ಕುಮಾರಣ್ಣ ಅವ್ರು ಹೇಳ್ತಿದ್ದಾರೆ, ನೀವು ರಾಜೀನಾಮೆ ಕೊಡಬೇಕು ಅಂತ ನಾನು ಕೇಳ್ತಿರೋದಲ್ಲ, ನಿಮ್ಮ ಮೇಲೆ ಆರೋಪ ಇದೆ, ಕೋರ್ಟ್ ನಿಮ್ಮ ಮೇಲೆ ಏನು ಒಂದು ಆಕ್ಷನ್ ತಗೋಬೇಕಂತಿದೆ, ನೀವು ಇದಕ್ಕೆ ಏನು ಹೇಳ್ತೀರಾ ಸಿದ್ದರಾಮಣ್ಣ ಅವ್ರೆ ಅಂತ ಕೇಳ್ತಿದಾರೋ ವಿನ. ನೋಡಿ ಸರ್, ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬತ್ತಳಿಕೆನ ಎಲ್ಲ ಮುಗಿದೋಗ್ಬಿಟ್ಟಿದೆ, ಏನು ಉಳಿದಿಲ್ಲ. ಈಗ
ಆತ್ಮಸಾಕ್ಷಿ ಯಾವತ್ತಿಂದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದು ಹುಡ್ಕೊಂಡ್ರೋ ಗೊತ್ತಿಲ್ಲ. ತಿಂಗಳಿಂದ ಸಿ ಎಂ ರೇಸಲ್ಲಿ ಇದ್ರು. ಇದ್ದಿದ್ದ 4 ಜನ ಸಿ ಎಂ ರೇಸ್ ಅವರು ಯಾವಾಗ ಸಿದ್ದರಾಮಣ್ಣ ಅವರು ಇಳಿದೇ ಬಿಡ್ತಾರೆ ಅಂತ ಗೊತ್ತಾಯಿತು, ಯಾವುದೋ ಒಂದು ದೊಡ್ಡ ಸಮಾಜ ನಮಗೆ ತಿರುಗಿಸಿ ಕೊಡುತ್ತೆ, ಅವರು ಶಾಶ್ವತವಾಗಿ ಅದ ಸಮಾಜ ನಮ್ಮ ವಿರುದ್ಧ ದ್ವೇಷ ಕಟ್ಕೊಂಡಂಗೆ ಆಗತ್ತೆ ಅಂತ ಸಿ ಎಂ ರೇಸಿಂದ ಹೇಳಿದ್ರು. ಕಾಂಗ್ರೆಸ್ನ ಘಟಾನುಘಟಿ ಸಚಿವರು ಸಿಎಂ ರೇಸಿಂದ ಡಿಸಿಎಂ ಅವರು ನನಗೆ ಗೊತ್ತಿಲ್ಲ, ನಿಮ್ಮ ಪಕ್ಷದ ಒಳಗೆ ಏನಾದ್ರು ಮಾಹಿತಿ ಇದ್ರೆ ಬ್ರೇಕಿಂಗ್ ನ್ಯೂಸ್ ಹಾಕ್ಸೋಣ. ತಿಂಗಳ ಹಿಂದೆ ಅದೊಂದು ಟ್ಯಾಟಿಕ್ಸ್ ತೆಗ್ದಿದ್ರು, ಸಿಎಂ ರೇಸ್ ನಾನಿದ್ದೀನಿ ಎಲ್ಲೋಯ್ತು ಇವಾಗ? ಏನಕ್ಕೆ ಹೇಳಿ? ಮಾನ್ಯ ಸಿದ್ದರಾಮಣ್ಣ ಅವ್ರಿಗೆ ಕೋರ್ಟ್ ಆಗಲಿ ಒಂದು ಪನಿಷ್ಮೆಂಟ್ ಕೊಡೋದು ಬೇಡ, ಈಗ ಅವ್ರಿಗೆ ಮಾನಸಿಕವಾಗಿ ಹೇಗೆ ಕುಗ್ಗಿದ್ದಾರೆ ಅದೇ ಒಂದು ಲೆಕ್ಕಕ್ಕೆ ಒಂದು ಪನಿಷ್ಮೆಂಟ್ ಅನ್ನಂಗೆ ಉಳಿದು ಬಿಟ್ಟಿದೆ. ನಾನು ಏನಕ್ಕೆ ಕೇಳ್ತಿದ್ದೀನಿ ಸರ್, ಹಿರಿಯವರು ಇದ್ದೀರಾ ನೀವು ಕಾಂಗ್ರೆಸ್ ಅವರು, 1.5